प्रशमनं सर्वसिद्धिकरं परं सर्वजीवप्रणेतारं वन्दे विजयनं हरिं समचरण सरोजं सान्द्रनीलामुदाभं जगन्हितपाणिं मण्डलं मण्डलं करुण तुलसी माला कंदरं कंचनेत्रं सदय धवಳವಾಸಂ ಇದು ಭಗವಂತನ ಮೊದಲನೇ ಪ್ರಾರ್ಥನೆ. ಎರಡನೇ ಪ್ರಾರ್ಥನೆ ಶ್ರೀಮತ್ ಸೌಭಾಗ್ಯ ಜನನೀಂ ಸ್ತೌಮೀಂ ಲಕ್ಷ್ಮೀಂ ಸನಾತನೀಂ ಸರ್ವ ಕಾಮ ಫಲವಾಪ್ತಿ ಸಾಧನೇಕ ಸ್ವಾವಂ. ಮೊಟ್ಟ ಮೊದಲಿಗೆ ಭಗವಂತ, ಎರಡನೇ ಸ್ಥಾನವೇ ಲಕ್ಷ್ಮೀ ದೇವಿ. ನಾವು ಸಾಧನ ಶರೀರವನ್ನು ಹೊಂದಿ ಈ ಭೂಮಿ ಮೇಲೆ ಬಂದಿದ್ದೇವೆ. ಸಾಧನೆ ಎಲ್ಲರೂ ಮಾಡಬೇಕು, ಕೆಲವರು ಅಷ್ಟೇ ಅಲ್ಲ. ನಾವು ಬಂದಿರೋದೇ ಸಾಧನೆ ಮಾಡಲಿಕ್ಕಾಗಿ, ಅದು ಲೌಕಿಕ ಆಗಿರ್ಬೋದು, ಅಲೌಕಿಕ ಆಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ರಾಜಕೀಯ, ಸಾಹಿತ್ಯ, ನೃತ್ಯ, ನಾಟ್ಯ, ಸಾಕಷ್ಟು ವಿವಿಧ ರಂಗಗಳೇ ಆಗಿರ್ಬೋದು. ಸಾಧನೆ ಮಾಡಲಿಕ್ಕಾಗಿಯೇ ಭಗವಂತ ಇಷ್ಟೆಲ್ಲ ಪಂಚ ಭೌತಿಕ ಶರೀರವನ್ನು, ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಇಂಥ ಅದ್ಭುತವಾಗಿರ್ತಕ್ಕಂಥ ಮೆಷಿನ್ ಯಾವ ಸೈಂಟಿಸ್ಟ್ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಕೈಕಾಲು ಎಲ್ಲ ಮೂರು ಡಾಕ್ಟರ್ಸ್ ಎಲ್ಲ ಚೇಂಜ್ ಮಾಡ್ಬೋದು, ಆದರೆ ಮನಸ್ಸು, ಬುದ್ಧಿಯನ್ನು ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೊಡ್ತಕ್ಕಂಥವ್ರು ಭಗವಂತ. ಈ ದಿಸೆಯಲ್ಲಿ ನೋಡ್ರಿ, ಲೇಡೀಸ್ ಫಸ್ಟ್ ಅಂತಕ್ಕಂಥದ್ದು ಈಗ ಬಂದಿಲ್ಲ. ದಾಸ ಸಾಹಿತ್ಯದಲ್ಲಿ, ವ್ಯಾಸ ಸಾಹಿತ್ಯದಲ್ಲಿ ನಾವು ಏನು ಹೇಳ್ತೇವೆ? ದಾಸೋಹಂ, ದಾಸ ಏನಿದು ದಾಸ ಹಾಗಾದರೆ? ನಾವು ದಾಸರು ಅಂತ ಹೇಳ್ಕೊಳ್ಳೋಕೆ ಕೆಲವರು ಹಿಂದೆ ಮುಂದೆ ನೋಡ್ತಾರೆ. ಯಾಕೆ? ಏನಿದು ದಾಸ ಅನ್ನೋ ಪದದ ಅರ್ಥ ಏನು ಅಂತ ನೋಡಿದಾಗ, ತ ತ ದ ಮೂರು ಅಕ್ಷರ ವರ್ಣಮಾಲೆಯಲ್ಲಿ ಮೂರನೇ ಅಕ್ಷರ. ಸ ಯ ರ ಲ ವ ಶೇಷ ಸ ಏಳನೇ ಅಕ್ಷರ. 3 7 37 ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥಗಳ ಸಂಪೂರ್ಣ ಸಾರತ್ವವನ್ನು ಹೊಂದಿರತಕ್ಕಂತಹ ಶ್ರೇಷ್ಠವಾದಂತಹ ಪದ ದಾಸ. ಅದಕ್ಕೆ ಹನುಮಂತ ದೇವರು, ರಾಮದೇವರು ರಾವಣ ಕೇಳಿದಾಗ ಏನ್ ಹೇಳ್ತಾನೆ? ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳ್ತಾನೆ. ಆ ದಾಸ ಪದಕ್ಕೆ ಅಷ್ಟು. ಪ್ರಥಮ ಹರಿದಾಸಿ ಯಾರು ನಮ್ಮಲ್ಲಿ ಅಂತಂದಾಗ, ನಾವು ಇವತ್ತೆಲ್ಲ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಅಷ್ಟೇ. ಮಹಿಳೆಯರು ನಮ್ಮ ದೇಶದಲ್ಲಿ ಇಲ್ಲ ಅನ್ನೋ ಒಂದು ಕಲ್ಪನೆ ಇಲ್ಲ. ಪುರಾತನ ಸನಾತನಿ ಲಕ್ಷ್ಮೀ ಸನಾತನಿ ಪ್ರಥಮ ಹರಿದಾಸಿ ಲಕ್ಷ್ಮೀದೇವಿ. ಪ್ರಥಮ ಹರಿದಾಸಿ ಲಕ್ಷ್ಮೀದೇವಿ ಭಗವಂತನ ಫಸ್ಟ್. ಲೇಡೀಸ್ ಫಸ್ಟ್ ಅಂತಕ್ಕಂಥದ್ದು ಅಲ್ಲೇ ಬಂದಿದೆ. ನಮ್ಮ ಲಕ್ಷ್ಮಿಯಿಂದನೇ ನಾವೆಲ್ಲರೂ, ಪ್ರತಿಯೊಬ್ಬರಲ್ಲಿ ಮಹಿಳೆಯರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದ್ದೇ ಇದೆ. ಹಾಗಾಗಿ ನಾವು ಪ್ರತಿಯೊಬ್ಬ ಮಹಿಳೆಯನ್ನು ಲಕ್ಷ್ಮೀ ಸ್ವರೂಪವಾಗಿ ನಮ್ಮ ಭಾರತೀಯರು ಗೌರವಿಸ್ತಾರೆ, ಪೂಜಿಸ್ತಾರೆ. ಅವರಲ್ಲಿ ಸಹನೆ, ಶಾಂತಿ, ಎಷ್ಟು ಸಹನೆ ಇದೆ ನಮ್ಮ ಮಹಿಳೆಯರಲ್ಲಿ. ಬೆಳಿಗ್ಗೆ ಎದ್ದು ಕೂಡಲೇ ನಾವು ಮಂಚದ ಮೇಲೆ ಮನೆಯಲ್ಲಿ ಕೆಳಗೆ ಕಾಲಿಡುತ್ತೇವೆ. ಏನು ಹೇಳ್ತೇವೆ? ಸಮುದ್ರ ವಸನೆಯಲ್ಲಿ ಪರ್ವತ ಸ್ತನ ಮಂಡಿತೆ ವಿಷ್ಣು ಪತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ಮೆ. ಪಾದದಿಂದ ಭೂತಾಯಿನ ತುಡುತ್ತೇವೆ, ಬೇಕಾದ ಕೆಲಸಗಳನ್ನು ಮಾಡ್ತೇವೆ. ಆದರೆ ಕೃತಜ್ಞತೆ ಹೇಳ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಸಾಕಷ್ಟು ಕಡಿಮೆ. ಹೀಗೆ ಪ್ರತಿಯೊಂದು ವಿಚಾರಗಳಲ್ಲಿ ನಾವು ಭಗವಂತನ ಚಿಂತನೆಯನ್ನು, ಲಕ್ಷ್ಮಿಯ ಸನ್ನಿಧಾನ, ಎಲ್ಲಿ ಭಗವಂತನ ಚಿಂತನೆ ಮಾಡ್ತೇವೋ ಅಲ್ಲಿ ಬಿತ್ತು ಲಕ್ಷ್ಮಿಯ ಚಿಂತನೆಯನ್ನು ಮಾಡಲೇಬೇಕು. ಅದಕ್ಕೆ ನಾವು ಬರೇ ನಾರಾಯಣ ಅಂತ ಹೇಳಲ್ಲ, ಲಕ್ಷ್ಮೀ ನಾರಾಯಣ, ಪಾರ್ವತಿ ಪರಮೇಶ್ವರ ಇಬ್ಬರು ಸನ್ನಿಧಾನ ಇಟ್ಕೊಂಡೆ ನಾವು ಸೇವೆಯನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಾವು ಟೀಚರ್ಸ್ ಎಲ್ಲ ಹೇಳ್ತೀವಿ. ಏನು ಕಲಿಬೇಕು ಹೆಣ್ಣು? ಇತ್ತೀಚಿನ ಒಂದು ಮೊಬೈಲ್ ಯುಗ, ವೈಜ್ಞಾನಿಕ ಯುಗ, ತಾಂತ್ರಿಕ ಯುಗದಲ್ಲಿ ಎಷ್ಟು ಟೆನ್ಷನ್ ಇದೆ ಹೆಣ್ಣು. ಸಹನೆ ಇಲ್ಲ, ಶಾಂತಿ ಇಲ್ಲ, ಅದು ಪೇಷನ್ಸ್ ಇಲ್ಲ, ಕಷ್ಟಗಳನ್ನು ಸಹಿಸ್ತಕ್ಕಂಥ ಸಹಿಷ್ಣುತೆ ಇಲ್ಲ ನಮ್ಮ ಮಕ್ಕಳಲ್ಲಿ ಇರುತ್ತೆ. ಹಾಗಾಗಿ ದಿನ ಬೆಳಗಾದ್ರೂ ತಾಯರಿಗೆ ಬಹಳ ಕೆಲಸ. ಡೈವರ್ಸ್ ಕೇಸ್, ಮದುವೆ ಆದ ತಕ್ಷಣ ಸುಖವಾಗಿ ಬಾಳ್ತಾ ಇರಬೇಕಂತ ಒಂದು ಮನೋಧರ್ಮ ನಮ್ಮಲ್ಲಿ ದೃಢತೆ ಇಲ್ಲ, ಪೇಷನ್ಸ್ ಇಲ್ಲ, ಕಷ್ಟ ಸಹಿಷ್ಣುತೆ